ಈ ವಿಡಿಯೋದಲ್ಲಿ ನಾವು ಕರೆಂಟ್ ರೇಷಿಯೋ ಮತ್ತು ಕ್ವಿಕ್ ರೇಷಿಯೋನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಎಕ್ಸಾಂಪಲ್ಗೆ ಒಂದು ಕ್ವೆಶ್ಚನ್ ತೊಗೊಂಡಿದ್ದೀನಿ. ಪರ್ಟಿಕ್ಯುಲರ್ಸ್ ರೂಪೀಸ್, ಇನ್ವೆಂಟರೀಸ್ 1,20,000 ಕೊಟ್ಟಿದ್ದಾರೆ, ಟ್ರೇಡ್ ರಿಸೀವಬಲ್ಸ್ 90,000 ಕೊಟ್ಟಿದ್ದಾರೆ, ಕ್ಯಾಶ್ ಇನ್ ಹ್ಯಾಂಡ್ 22,800, ಕರೆಂಟ್ ಇನ್ವೆಸ್ಟ್ಮೆಂಟ್ 7,200 ಕೊಟ್ಟಿದ್ದಾರೆ, ಟ್ರೇಡ್ ಪೇಯಬಲ್ಸ್ 2,34,000 ಕೊಟ್ಟಿದ್ದಾರೆ, ಪ್ರಪೋಸ್ ಡಿವಿಡೆಂಡ್ 6,000, ಬ್ಯಾಂಕ್ ಆರ್ಡರ್ ಆಫ್ BOD ಅಂತ ಏನು ಹೇಳ್ತೀವಿ ಅದು 60,000 ಕೊಟ್ಟಿದ್ದಾರೆ. ಇಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ನಾವು ಕರೆಂಟ್ ರೇಷಿಯೋ ಮತ್ತು ಕ್ವಿಕ್ ರೇಷಿಯೋನ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಒನ್, ಕರೆಂಟ್ ರೇಷಿಯೋ ಇಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಅಸೆಟ್ಸ್ ಇದರಲ್ಲಿ ಯಾವುದ್ಯಾವುದಿದೆ ಅಂತ ನಾವು ನೋಡ್ಕೊಳ್ಳೋಣ. ಇನ್ವೆಂಟರೀಸ್ ಕರೆಂಟ್ ಅಸೆಟ್ಸ್, ಟ್ರೇಡ್ ರಿಸೀವೇಬಲ್ ಅಕೌಂಟ್ ರಿಸೀವೇಬಲ್ ಅಂತೀವಲ್ಲ ಅದು ಕರೆಂಟ್ ಅಸೆಟ್ಸ್, ಕ್ಯಾಶ್ ಇನ್ ಹ್ಯಾಂಡ್ ಕರೆಂಟ್ ಅಸೆಟ್ಸ್, ಕರೆಂಟ್ ಇನ್ವೆಸ್ಟ್ಮೆಂಟ್ ಈಸ್ ಆಲ್ಸೋ ಕರೆಂಟ್ ಅಸೆಟ್ಸ್. ಇನ್ಯಾವುದು ಕರೆಂಟ್ ಅಸೆಟ್ಸಿಗೆ ಬರಲ್ಲ. ಸೊ ಅದಷ್ಟು ಇಲ್ಲಿ 1,20,000, 90,000, 22,800 ಪ್ಲಸ್ 7,200ನ ಕರೆಂಟ್ ಅಸೆಟ್ಸಿಗೆ ತೊಗೊಂಡಿದ್ದೀನಿ. ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಲಯಬಿಲಿಟೀಸ್ ಯಾವುದ್ಯಾವುದಿದೆ? ಟ್ರೇಡ್ ಪೇಯಬಲ್ಸ್ ಇದೆ, ಮತ್ತು ಪ್ರಪೋಸ್ಡ್ ಡಿವಿಡೆಂಟ್ ಇದೆ, ಮತ್ತು ಬ್ಯಾಂಕ್ ಓವರ್ ಡ್ರಾಫ್ಟ್ ಇದೆ. 2,34,000, 6,000 ಆ್ಯಂಡ್ 60,000 ಇದೆ. ಸೊ ಟೋಟಲ್ ಕರೆಂಟ್ ಅಸೆಟ್ಸ್ 2,40,000 ಡಿವೈಡೆಡ್ ಬೈ ಟೋಟಲ್ ಕರೆಂಟ್ ಲಯಬಿಲಿಟೀಸ್ 3 lakh ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 0.8 ಬರುತ್ತೆ. 0.8:1 ಇಸ್ ದ ಕರೆಂಟ್ ರೇಷಿಯೋ. ನೆಕ್ಸ್ಟ್ ಒನ್ ಬಂದು ಕ್ವಿಕ್ ರೇಷಿಯೋ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ, ಕ್ವಿಕ್ ರೇಷಿಯೋ ಇಸ್ ಈಕ್ವಲ್ ಟು ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಕ್ವಿಕ್ ಅಸೆಟ್ಸ್ ಅಂದರೆ ಅದರ್ ದೆನ್ ಇನ್ವೆಂಟರಿ ಇನ್ನೆಲ್ಲ ಕ್ವಿಕ್ ಅಸೆಟ್ಸ್ ಆಗುತ್ತೆ. ಕರೆಂಟ್ ಅಸೆಟ್ಸಲ್ಲಿ ನಾವು ಇನ್ವೆಂಟರೀಸ್ನ ಡಿಡಕ್ಟ್ ಮಾಡಿದ್ರೆ ನಮಗೆ ಕ್ವಿಕ್ ಅಸೆಟ್ಸ್ ಸಿಗುತ್ತೆ. ಸೊ ಕರೆಂಟ್ ಅಸೆಟ್ಸ್ ಮೈನಸ್ ಇನ್ವೆಂಟರಿ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಅಸೆಟ್ಸ್ನ ಫೈಂಡ್ ಔಟ್ ಮಾಡಿದ್ದೀವಿ 2,40,000 ಮೈನಸ್ ಇನ್ವೆಂಟರಿ ಕೊಟ್ಟಿದ್ದಾರೆ 1,20,000. 1,20,000ನ ಮೈನಸ್ ಮಾಡಬೇಕು. ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಇಸ್ 3 lakh. 1,20,000 ಡಿವೈಡೆಡ್ ಬೈ 3 lakh ಆಗುತ್ತೆ. ಕ್ವಿಕ್ ರೇಷಿಯೋ ಇಸ್ 0.4 ಸಿಗುತ್ತೆ. 0.4:1 ಇಸ್ ದ ಕ್ವಿಕ್ ರೇಷಿಯೋ. ಥ್ಯಾಂಕ್ ಯು.